ಈ ಕುರ್ಚಿ ಕಿತ್ತಾಟದ ವಿಚಾರವಾಗಿ ಮೊದಲಿನಿಂದಾನೂ ಕೂಡ ವೆರಿ ಕಾನ್ಫಿಡೆನ್ಸ್ ಆಗಿರುವಂತದ್ದು ಸಿದ್ದರಾಮಯ್ಯ ಅವರು. ಯಾರು ಏನೇ ಮಾಡಲಿ, ಹೆಂಗಾದ್ರೂ ಲಾಬಿ ಮಾಡಲಿ, ಯಾರನ್ನ ಬೇಕಾದ್ರೂ ಹೋಗಿ ಭೇಟಿಯಾಗಿ ಬರಲಿ, ಕುರ್ಚಿ ನನ್ನ ಬಿಟ್ಟು ಆಚೆ ಈಚೆನೂ ಆಗಲ್ಲ ಅನ್ನುವಂತಹ ಆತ್ಮವಿಶ್ವಾಸದಲ್ಲಿ ಸಿದ್ದರಾಮಯ್ಯ ಅವರಿದ್ದಾರೆ. ಅದಕ್ಕೆ ಬಲವಾದ ಕಾರಣಗಳೂ ಇದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾತ್ರ ಜಾಲಿ ಮೂಡಲಿದ್ದಾರೆ. ಈ ಕಡೆ ಡಿಕೆ ಶಿವಕುಮಾರ್ ಬ್ಯಾಕ್ ಟು ಬ್ಯಾಕ್ ಡೆಲ್ಲಿ ಹೋಗೋದು ಭೇಟಿಯಾಗೋದು. ಯಾರು ಎಲ್ಲೇ ಹೋಗ್ಲಿ, ಸಿದ್ದರಾಮಯ್ಯ ಮಾತ್ರ ತಲೆ ಕೆಡಿಸ್ಕೊಳ್ತಾ ಇಲ್ಲ. ದೆಹಲಿಯ ಅಂಗಳದಲ್ಲಿ ರಾಹುಲ್ ಗಾಂಧಿ ಭೇಟಿಗೆ ಡಿಕೆ ಶಿವಕುಮಾರ್ ಮತ್ತೆ ಕಸರತ್ತನ್ನ ನಡೆಸ್ತಾ ಇದ್ದಾರೆ. ಕಾರಣ, ಸಿದ್ದರಾಮಯ್ಯ ಅವ್ರನ್ನ ಕೇಳಿದ್ರೆ ರಾಹುಲ್ ಗಾಂಧಿ ಹೆಂಗ್ ಹೇಳ್ತಾರೋ ಹಂಗೆ, ಹೈಕಮಾಂಡ್ ಹೆಂಗ್ ಹೇಳುತ್ತೋ ಹಂಗೆ ಅಂತ ಹೇಳ್ತಿದ್ದಾರೆ. ಇನ್ನು ಹೈಕಮಾಂಡ್ ಕಡೆ ಹೇಳಿಸ್ಬೇಕು ಅಂತಂದ್ರೆ ನಾವು ಒತ್ತಡ ಹಾಕ್ಬೇಕಲ್ಲ. ಆ ಒತ್ತಡ ಹಾಕೋದಕ್ಕೆ ಡಿಕೆ ಶಿವಕುಮಾರ್ ಅವರು ಪಾಪ ದೆಹಲಿಗೆ ಹೋಗ್ತಾನೆ ಇದ್ದಾರೆ. ಆದ್ರೆ ಅವರಿಗೆ ಪ್ರಾಶಸ್ತ್ಯ ಅನ್ನುವಂಥದ್ದು ಮರೀಚಿಕೆ ಆಗ್ತಾ ಇದೆ. ಇದುವರೆಗೂ ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಿಲ್ಲ ಡಿಸಿಎಂ ಡಿಕೆ ಶಿವಕುಮಾರ್. 1-to-1 ಮಾತುಕತೆ ಆಗಿಲ್ಲ. ಭೇಟಿ ಆಗಿಲ್ಲ ಅಂತಂದ್ರೆ ಭೇಟಿ ಆಗ್ತಾರೆ. ರ್ಯಾಂಡಮ್ ಆಗಿ ಭೇಟಿ ಆಗೋದು ಬೇರೆ, ಪರ್ಟಿಕ್ಯುಲರ್ ಆಗಿ ಸಿಎಂ ಚೇರ್ ವಿಚಾರವಾಗಿಯೇ ಭೇಟಿ ಆಗೋದಕ್ಕೆ ಹೋದಾಗ ಭೇಟಿ ಆಗಿಲ್ಲ ಅಂತಂದ್ರೆ ಅದರ ಅರ್ಥ ಏನು? ಜಾರ್ಜನ್ನ ಭೇಟಿ ಆಗ್ತಾರೆ ರಾಹುಲ್ ಗಾಂಧಿ. ಸಿದ್ದರಾಮಯ್ಯ ಅವರಿಗೆ ಬಿಹಾರ್ ಇಲೆಕ್ಷನ್ ನ ಬಿಸಿ ಸ್ಕೆಡ್ಯೂಲ್ ಅಲ್ಲೂ ಆರಾಮಾಗಿ ಸಿಗ್ತಾರೆ. ಆದ್ರೆ ಡಿಕೆ ಶಿವಕುಮಾರ್ ಅವರಿಗೆ ಭೇಟಿಗೆ ಅವಕಾಶವೇ ಇಲ್ಲ. ಆಪ್ತರ ಮೂಲಕ ಸಂದೇಶ ರವಾನೆ ಮಾಡಿದ್ರ ಹಾಗಿದ್ರೆ ಸಿಎಂ ಸಿದ್ದರಾಮಯ್ಯ ಅವರು ಸಚಿವ ಜಾರ್ಜ್ ಮೂಲಕ ಸಂದೇಶವನ್ನ ರವಾನಿಸಿದ್ರ ಸಿಎಂ, ನಾನಂತೂ ಚೇರ್ ಬಿಟ್ಟು ಕೊಡಲ್ಲ ಅನ್ನುವಂತಹ ಸಂದೇಶ ಹೋಯ್ತಾ? ದೆಹಲಿ ಭೇಟಿಗೂ ಮುನ್ನ ಸಿಎಂ ಭೇಟಿ ಮಾಡಿದ್ದು ಜಾರ್ಜ್, ಆಮೇಲೆ ರಾಜಣ್ಣ ಅವ್ರನ್ನು ಭೇಟಿ ಮಾಡಿದ್ರು, ಆ ಮಾತು ಬೇರೆ. ನಾಯಕತ್ವ ಬದಲಾವಣೆಗೆ ಇದು ಸಕಾಲವಲ್ಲ ಅನ್ನುವಂಥ ಸಂದೇಶವನ್ನ ಸಿಎಂ ಸಿದ್ದರಾಮಯ್ಯ ರವಾನೆ ಮಾಡಿ ಆಗಿದೆ. ನನ್ನನ್ನ ನೀವು ಚೇರಿಂದ ಕೆಳಗಡೆ ಇಳಿಸ್ತೀರಾ? ಕಾಂಗ್ರೆಸ್ಗೆ ದೊಡ್ಡ ಹೊಡೆತ. ಅಹಿಂದ ಸಮುದಾಯ ನನ್ನ ಬೆನ್ನಿಗಿದೆ. ಚುನಾವಣೆಯ ಸಂದರ್ಭದಲ್ಲಿ ಅಹಿಂದ ಬ್ರಹ್ಮಾಸ್ತ್ರವಾಗಿ ನನ್ನನ್ನು ಕಾಪಾಡಿದೆ. ನನ್ನನ್ನ ನೋಡಿಕೊಂಡು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದೆ. ಮಾಸ್ ಲೀಡರ್, ನೀವು ಅಷ್ಟು ಬೇಗ ನನ್ನನ್ನ ಕೆಳಗಿಳಿಸ್ಬಿಡ್ತೀರಾ? ಅಥವಾ ಹೈಕಮಾಂಡ್ ಕೂಡ ಅಷ್ಟು ಈಸಿಯಾಗಿ ಸಿಎಂ ಚೇರನ್ನ ಬಿಟ್ಕೊಡಿ ಅಂತ ಸಿದ್ದರಾಮಯ್ಯ ಅವರನ್ನ ಕೇಳಿಬಿಡುತ್ತಾ? ಬಹುಶಃ ಆ ರಿಸ್ಕ್ ಅನ್ನ ಸದ್ಯಕ್ಕೆ ತಗೊಳ್ಳಲ್ಲ. ಬೆರಳೆಣಿಕೆಯಷ್ಟು ರಾಜ್ಯಗಳಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕಿದೆ. ಈಗ ಸಿದ್ದರಾಮಯ್ಯ ಅವರನ್ನ ಸೌತ್ ಅಲ್ಲಿ ಚೇರ್ ಕಸ್ಕೊಂಡ್ಬಿಟ್ರೆ ಇಲ್ಲಿಯೂ ಕಾಂಗ್ರೆಸ್ನ ಕಥೆ ಏನಾಗಬಹುದು, ಆ ಭಯ ಹೈಕಮಾಂಡ್ ಅನ್ನ ಕಾಡ್ತಾ ಇದೆ. ಹಿಂಗಾಗಿ ಡಿಕೆ ಶಿವಕುಮಾರ್ ಇಂದ ದೂರ ಆಬ್ವಿಯಸ್ಲಿ ಡಿಕೆ ಶಿವಕುಮಾರ್ ಈಗ ಹೈಕಮಾಂಡ್ ನ ಭೇಟಿಯಾದಾಗ ಕುರ್ಚಿನೇ ಕೇಳದವರು. ಆಯ್ತು ತಗೋ ಹೋಗಿ ಅನ್ನಕ್ಕಾಗತ್ತ ಹೈಕಮಾಂಡ್? ಇಲ್ಲ. ಸೊ ಜಾರ್ಜ್ ಮೂಲಕ ರಾಹುಲ್ ಗಾಂಧಿಗೆ ಸಿದ್ದರಾಮಯ್ಯ ಅವರು ಸಂದೇಶವನ್ನ ಕಳಿಸಿದ್ದಾರೆ. ಸಂದೇಶ ರವಾನಿಸಿ ನಿಗದಿತ ಕಾರ್ಯಕ್ರಮಗಳತ್ತ ಗಮನ ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಜಾರ್ಜ್ ಹೋಗಿ ಹೇಳ್ಬಾರಪ್ಪ ಹೈಕಮಾಂಡ್ಗೆ ಅಂತ ಹೇಳಿ. ಈ ಕಡೆ ಆರಾಮಾಗಿ ಜಾಲಿಯಾಗಿ ಕೂಲಾಗಿ ತಾವು ಪೂರ್ವ ನಿಗದಿ ಆಗಿರುವಂತಹ ಕಾರ್ಯಕ್ರಮಗಳಿಗೆ ಹೋಗಿ ಭೇಟಿಯನ್ನ ನೀಡ್ತಾ ಇದ್ದಾರೆ. ನೋಡಿ, ಅವರ ಎಕ್ಸ್ಪ್ರೆಷನ್ ನೋಡಬಹುದು ನೀವು. ಹೋದಲ್ಲಿ ಬಂದಲ್ಲಿ ಮಾಧ್ಯಮಗಳ ಜೊತೆ ಮಾತಾಡುವಾಗ ಆತಂಕ ಅನ್ನೋದು ಇಲ್ವೇ ಇಲ್ಲ ಸಿದ್ದರಾಮಯ್ಯ ಅವ್ರಿಗೆ ಗ್ಯಾರಂಟಿ ಇದೆ, ಯಾರು ನನ್ನ ಚೇರನ್ನ ಕೇಳಲ್ಲ ಅಂತ. ಇವತ್ತು ಮೈಸೂರು ಜಿಲ್ಲಾ ಪ್ರವಾಸ ಮುಗಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ಸುತ್ತೂರು ಜಾತ್ರಾ ಮಹೋತ್ಸವದ ಕಾರ್ಯಕ್ರಮದಲ್ಲೂ ಕೂಡ ಭಾಗಿಯಾದರು. ಜಂಟಿ ಅಧಿವೇಶನಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ಹೈಕಮಾಂಡ್ ನಿಂದ ಕರೆ ಬರಲ್ಲ ಅನ್ನುವಂತಹ ಸಂಪೂರ್ಣ ನಂಬಿಕೆ ಸಿಎಂ ಸಿದ್ದರಾಮಯ್ಯ ಅವರಿಗೆ. ಹಿಂಗಾಗಿ ಒಂದೊಂದೇ ದಾಖಲೆಗಳನ್ನ ಪುಡಿ ಮಾಡಿ ಮಾಸ್ ಲೀಡರ್ ಅನ್ನುವಂತಹ ಒಂದು ಪಟ್ಟ ಏನಿದೆ, ದಾಖಲೆಗಳ ರಾಮಯ್ಯ ಅನ್ನುವಂತಹ ಒಂದು ಪಟ್ಟ ಏನಿದೆ, ಅದನ್ನ ಕುರ್ಚಿ ಗಟ್ಟಿ ಮಾಡಿಕೊಳ್ಳೋದ್ರ ಮೂಲಕ ಆ ಬಿರುದುಗಳನ್ನು ಮತ್ತೆ ಗಟ್ಟಿ ಮಾಡಿಕೊಳ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯ. ಈ ಕುರ್ಚಿ ಕಿತ್ತಾಟದ ವಿಚಾರವಾಗಿ ಮೊದಲಿನಿಂದಾನೂ ಕೂಡ ವೆರಿ ಕಾನ್ಫಿಡೆನ್ಸ್ ಆಗಿರುವಂತದ್ದು ಸಿದ್ದರಾಮಯ್ಯ ಅವರು. ಯಾರು ಏನೇ ಮಾಡಲಿ, ಹೆಂಗಾದ್ರೂ ಲಾಬಿ ಮಾಡಲಿ, ಯಾರನ್ನ ಬೇಕಾದ್ರೂ ಹೋಗಿ ಭೇಟಿಯಾಗಿ ಬರಲಿ, ಕುರ್ಚಿ ನನ್ನ ಬಿಟ್ಟು ಆಚೆ ಈಚೆನೂ ಆಗಲ್ಲ ಅನ್ನುವಂತಹ ಆತ್ಮವಿಶ್ವಾಸದಲ್ಲಿ ಸಿದ್ದರಾಮಯ್ಯ ಅವರಿದ್ದಾರೆ. ಅದಕ್ಕೆ ಬಲವಾದ ಕಾರಣಗಳೂ ಇದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾತ್ರ ಜಾಲಿ ಮೂಡಲಿದ್ದಾರೆ. ಈ ಕಡೆ ಡಿಕೆ ಶಿವಕುಮಾರ್ ಬ್ಯಾಕ್ ಟು ಬ್ಯಾಕ್ ಡೆಲ್ಲಿ ಹೋಗೋದು ಭೇಟಿಯಾಗೋದು. ಯಾರು ಎಲ್ಲೇ ಹೋಗ್ಲಿ, ಸಿದ್ದರಾಮಯ್ಯ ಮಾತ್ರ ತಲೆ ಕೆಡಿಸ್ಕೊಳ್ತಾ ಇಲ್ಲ. ದೆಹಲಿಯ ಅಂಗಳದಲ್ಲಿ ರಾಹುಲ್ ಗಾಂಧಿ ಭೇಟಿಗೆ ಡಿಕೆ ಶಿವಕುಮಾರ್ ಮತ್ತೆ ಕಸರತ್ತನ್ನ ನಡೆಸ್ತಾ ಇದ್ದಾರೆ. ಕಾರಣ,
ಸಿದ್ದರಾಮಯ್ಯ ಅವ್ರನ್ನ ಕೇಳಿದ್ರೆ ರಾಹುಲ್ ಗಾಂಧಿ ಹೆಂಗ್ ಹೇಳ್ತಾರೋ ಹಂಗೆ, ಹೈಕಮಾಂಡ್ ಹೆಂಗ್ ಹೇಳುತ್ತೋ ಹಂಗೆ ಅಂತ ಹೇಳ್ತಿದ್ದಾರೆ. ಇನ್ನು ಹೈಕಮಾಂಡ್ ಕಡೆ ಹೇಳಿಸ್ಬೇಕು ಅಂತಂದ್ರೆ ನಾವು ಒತ್ತಡ ಹಾಕ್ಬೇಕಲ್ಲ. ಆ ಒತ್ತಡ ಹಾಕೋದಕ್ಕೆ ಡಿ.ಕೆ. ಶಿವಕುಮಾರ್ ಅವರು ಪಾಪ ದೆಹಲಿಗೆ ಹೋಗ್ತಾನೆ ಇದ್ದಾರೆ. ಆದ್ರೆ ಅವರಿಗೆ ಪ್ರಾಶಸ್ತ್ಯ ಅನ್ನುವಂಥದ್ದು ಮರೀಚಿಕೆ ಆಗ್ತಾ ಇದೆ. ಇದುವರೆಗೂ ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಿಲ್ಲ ಡಿಸಿಎಂ ಡಿ.ಕೆ. ಶಿವಕುಮಾರ್. 1-to-1 ಮಾತುಕತೆ ಆಗಿಲ್ಲ. ಭೇಟಿ ಆಗಿಲ್ಲ ಅಂತಂದ್ರೆ ಭೇಟಿ ಆಗ್ತಾರೆ. ರ್ಯಾಂಡಮ್ ಆಗಿ ಭೇಟಿ ಆಗೋದು ಬೇರೆ, ಪರ್ಟಿಕ್ಯುಲರ್ ಆಗಿ ಸಿಎಂ ಚೇರ್ ವಿಚಾರವಾಗಿಯೇ ಭೇಟಿ ಆಗೋದಕ್ಕೆ ಹೋದಾಗ ಭೇಟಿ ಆಗಿಲ್ಲ ಅಂತಂದ್ರೆ ಅದರ ಅರ್ಥ ಏನು? ಜಾರ್ಜ್ ಅನ್ನ ಭೇಟಿ ಆಗ್ತಾರೆ ರಾಹುಲ್ ಗಾಂಧಿ. ಸಿದ್ದರಾಮಯ್ಯ ಅವರಿಗೆ ಬಿಹಾರ್ ಇಲೆಕ್ಷನ್ ನ ಬಿಸಿ ಸ್ಕೆಡ್ಯೂಲ್ ಅಲ್ಲೂ ಆರಾಮಾಗಿ ಸಿಗ್ತಾರೆ. ಆದ್ರೆ ಡಿ.ಕೆ. ಶಿವಕುಮಾರ್ ಅವರಿಗೆ ಭೇಟಿಗೆ ಅವಕಾಶವೇ ಇಲ್ಲ. ಆಪ್ತರ ಮೂಲಕ ಸಂದೇಶ ರವಾನೆ ಮಾಡಿದ್ರ ಹಾಗಿದ್ರೆ ಸಿಎಂ ಸಿದ್ದರಾಮಯ್ಯ ಅವರು ಸಚಿವ ಜಾರ್ಜ್ ಮೂಲಕ ಸಂದೇಶವನ್ನ ರವಾನಿಸಿದ್ರ ಸಿಎಂ, ನಾನಂತೂ ಚೇರ್ ಬಿಟ್ಟು ಕೊಡಲ್ಲ ಅನ್ನುವಂತಹ ಸಂದೇಶ ಹೋಯ್ತಾ? ದೆಹಲಿ ಭೇಟಿಗೂ ಮುನ್ನ ಸಿಎಂ ಭೇಟಿ ಮಾಡಿದ್ದು ಜಾರ್ಜ್, ಆಮೇಲೆ ರಾಜಣ್ಣ ಅವ್ರನ್ನು ಭೇಟಿ ಮಾಡಿದ್ರು, ಆ ಮಾತು ಬೇರೆ. ನಾಯಕತ್ವ ಬದಲಾವಣೆಗೆ ಇದು ಸಕಾಲವಲ್ಲ ಅನ್ನುವಂತ ಸಂದೇಶವನ್ನ ಸಿಎಂ ಸಿದ್ದರಾಮಯ್ಯ ರವಾನೆ ಮಾಡಿ ಆಗಿದೆ. ನನ್ನನ್ನ ನೀವು ಚೇರಿಂದ ಕೆಳಗಡೆ ಇಳಿಸ್ತೀರಾ? ಕಾಂಗ್ರೆಸ್ಗೆ ದೊಡ್ಡ ಹೊಡೆತ. ಅಹಿಂದ ಸಮುದಾಯ ನನ್ನ ಬೆನ್ನಿಗಿದೆ. ಚುನಾವಣೆಯ ಸಂದರ್ಭದಲ್ಲಿ ಅಹಿಂದ ಬ್ರಹ್ಮಾಸ್ತ್ರವಾಗಿ ನನ್ನನ್ನ ಕಾಪಾಡಿದೆ. ನನ್ನನ್ನ ನೋಡಿಕೊಂಡು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದೆ. ಮಾಸ್ ಲೀಡರ್, ನೀವು ಅಷ್ಟು ಬೇಗ ನನ್ನನ್ನ ಕೆಳಗಿಳಿಸ್ಬಿಡ್ತೀರಾ? ಅಥವಾ ಹೈಕಮಾಂಡ್ ಕೂಡ ಅಷ್ಟು ಈಸಿಯಾಗಿ ಸಿಎಂ ಚೇರನ್ನ ಬಿಟ್ಟುಕೊಡಿ ಅಂತ ಸಿದ್ದರಾಮಯ್ಯ ಅವರನ್ನ ಕೇಳಿಬಿಡುತ್ತಾ? ಬಹುಶಃ ಆ ರಿಸ್ಕ್ ಅನ್ನ ಸದ್ಯಕ್ಕೆ ತಗೊಳ್ಳಲ್ಲ. ಬೆರಳೆಣಿಕೆಯಷ್ಟು ರಾಜ್ಯಗಳಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕಿದೆ. ಈಗ ಸಿದ್ದರಾಮಯ್ಯ ಅವರನ್ನ ಸೌತ್ ಅಲ್ಲಿ ಚೇರ್ ಕಸ್ಕೊಂಡ್ಬಿಟ್ರೆ ಇಲ್ಲಿಯೂ ಕಾಂಗ್ರೆಸ್ನ ಕಥೆ ಏನಾಗಬಹುದು, ಆ ಭಯ ಹೈಕಮಾಂಡ್ ಅನ್ನ ಕಾಡ್ತಾ ಇದೆ. ಹಿಂಗಾಗಿ ಡಿ.ಕೆ. ಶಿವಕುಮಾರ್ ಇಂದ ದೂರ ಆಬ್ವಿಯಸ್ಲಿ ಡಿ.ಕೆ. ಶಿವಕುಮಾರ್ ಈಗ ಹೈಕಮಾಂಡ್ ನ ಭೇಟಿಯಾದಾಗ ಕುರ್ಚಿನೇ ಕೇಳದವರು. ಆಯ್ತು ತಗೋ ಹೋಗಿ ಅನ್ನಕ್ಕಾಗತ್ತಾ ಹೈಕಮಾಂಡ್? ಇಲ್ಲ. ಸೊ ಜಾರ್ಜ್ ಮೂಲಕ ರಾಹುಲ್ ಗಾಂಧಿಗೆ ಸಿದ್ದರಾಮಯ್ಯ ಅವರು ಸಂದೇಶವನ್ನ ಕಳಿಸಿದ್ದಾರೆ. ಸಂದೇಶ ರವಾನಿಸಿ ನಿಗದಿತ ಕಾರ್ಯಕ್ರಮಗಳತ್ತ ಗಮನ ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಜಾರ್ಜ್ ಹೋಗಿ ಹೇಳ್ಬಾರಪ್ಪ ಹೈಕಮಾಂಡ್ಗೆ ಅಂತ ಹೇಳಿ. ಈ ಕಡೆ ಆರಾಮಾಗಿ ಜಾಲಿಯಾಗಿ ಕೂಲಾಗಿ ತಾವು ಪೂರ್ವ ನಿಗದಿ ಆಗಿರುವಂತಹ ಕಾರ್ಯಕ್ರಮಗಳಿಗೆ ಹೋಗಿ ಭೇಟಿಯನ್ನ ನೀಡ್ತಾ ಇದ್ದಾರೆ. ನೋಡಿ, ಅವರ ಎಕ್ಸ್ಪ್ರೆಷನ್ ನೋಡಬಹುದು ನೀವು. ಹೋದಲ್ಲಿ ಬಂದಲ್ಲಿ ಮಾಧ್ಯಮಗಳ ಜೊತೆ ಮಾತಾಡುವಾಗ ಆತಂಕ ಅನ್ನೋದು ಇಲ್ವೇ ಇಲ್ಲ ಸಿದ್ದರಾಮಯ್ಯ ಅವ್ರಿಗೆ ಗ್ಯಾರಂಟಿ ಇದೆ, ಯಾರು ನನ್ನ ಚೇರನ್ನ ಕೇಳಲ್ಲ ಅಂತ. ಇವತ್ತು ಮೈಸೂರು ಜಿಲ್ಲಾ ಪ್ರವಾಸ ಮುಗಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ಸುತ್ತೂರು ಜಾತ್ರಾ ಮಹೋತ್ಸವದ ಕಾರ್ಯಕ್ರಮದಲ್ಲೂ ಕೂಡ ಭಾಗಿಯಾದರು. ಜಂಟಿ ಅಧಿವೇಶನಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ಹೈಕಮಾಂಡ್ ಇಂದ ಕರೆ ಬರಲ್ಲ ಅನ್ನುವಂತಹ ಸಂಪೂರ್ಣ ನಂಬಿಕೆ ಸಿಎಂ ಸಿದ್ದರಾಮಯ್ಯ ಅವರಿಗೆ. ಹಿಂಗಾಗಿ ಒಂದೊಂದೇ ದಾಖಲೆಗಳನ್ನ ಪುಡಿ ಮಾಡಿ ಮಾಸ್ ಲೀಡರ್ ಅನ್ನುವಂತಹ ಒಂದು ಪಟ್ಟ ಏನಿದೆ, ದಾಖಲೆಗಳ ರಾಮಯ್ಯ ಅನ್ನುವಂತಹ ಒಂದು ಪಟ್ಟ ಏನಿದೆ, ಅದನ್ನ ಕುರ್ಚಿ ಗಟ್ಟಿ ಮಾಡಿಕೊಳ್ಳೋದ್ರ ಮೂಲಕ ಆ ಬಿರುದುಗಳನ್ನು ಮತ್ತೆ ಗಟ್ಟಿ ಮಾಡಿಕೊಳ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯ. ಈಗ ಚಿಕ್ಕ ಬ್ರೇಕ್ ಇರುತ್ತೆ.